ಇದು GKVK ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಇನ್ಕ್ಯುಬೇಷನ್ ಸೆಂಟರ್ ಅಂದ್ರೆ ಕೃಷಿಯಲ್ಲಿ ನವ ಉದ್ಯಮಗಳನ್ನ ನಾವು ಸಪೋರ್ಟ್ ಮಾಡ್ತೀವಿ. ಯಾವ ತರ ಸಪೋರ್ಟ್ ಅಂದ್ರೆ ಅವ್ರಿಗೆ ಟೆಕ್ನಿಕಲ್ ಸಪೋರ್ಟ್ ಇರ್ಬೋದು, ತಾಂತ್ರಿಕ ಮಾಹಿತಿ ಇರ್ಬೋದು, ಮತ್ತೆ ಅವ್ರಿಗೆ ನವೋದ್ಯಮಗಳಿಗೆ ಆಫೀಸ್ ಬೇಕಾಗಿರುತ್ತೆ, ಅವ್ರಿಗೆ ಜಾಗ ಇರಲ್ಲ, ಅವ್ರಿಗೆ ಆಫೀಸ್ ಕೊಡ್ತೀವಿ. ಮತ್ತೆ ಲ್ಯಾಬೊರೇಟರಿ ಸಪೋರ್ಟ್, ಆಫೀಸ್ ಮತ್ತೆ ಫೀಲ್ಡ್ ಸ್ಪೇಸ್ ಕೊಡ್ತೀವಿ, ಸಾರಿ ಲ್ಯಾಬೊರೇಟರಿ ಸಪೋರ್ಟ್, ಪಾಲಿ ಹೌಸ್ ಸಪೋರ್ಟ್, ಮತ್ತೆ ಫಂಡಿಂಗ್ ಅಸಿಸ್ಟೆನ್ಸ್ ಕೊಡ್ತೀವಿ, ಮಾರ್ಕೆಟಿಂಗ್ ಅಸಿಸ್ಟೆನ್ಸ್, ಮತ್ತೆ ಟ್ರೈನಿಂಗ್ ಸಪೋರ್ಟ್ ಕೊಡ್ತೀವಿ. ನಾವು ಅವ್ರಿಗೆ ಇನ್ವೆಸ್ಟರ್ಸ್ ಮೀಟ್ ಮಾಡ್ತೀವಿ, ಇನ್ವೆಸ್ಟರ್ ಜೊತೆ ಕನೆಕ್ಟ್ ಮಾಡ್ತೀವಿ, ಮತ್ತೆ ನೆಟ್ವರ್ಕಿಂಗ್ ಮೀಟ್ ಮಾಡ್ತೀವಿ. ದೀಸ್ ಆರ್ ಆಲ್ ದ ನಮ್ದು ಸ್ಟಾರ್ಟ್ಅಪ್ಸ್ ಪ್ರಾಡಕ್ಟ್. ಇದು ಒಂದ್ ಸ್ಟಾರ್ಟ್ಅಪ್, ಇದು ಅವ್ರದ್ದು ಡಿಫ್ರೆಂಟ್ ವೆರೈಟೀಸ್ ಆಫ್ ವೆಜಿಟೇಬಲ್ ಸೀಡ್ಸ್ ಇದೆ. ಇದು ಒಂದ್ ಸ್ಟಾರ್ಟ್ಅಪ್ ಅವರು ಶುಗರ್ ಕೇನ್ ಬಗಾಸೆ ಅಂತ ಬೆಸ್ಟ್ ವೆಲ್ತ್ ಮ್ಯಾನೇಜ್ಮೆಂಟ್ ಮೇಲೆ ವರ್ಕ್ ಮಾಡ್ತಾ ಇದ್ದಾರೆ. ಇದು ಒಲರೆಸಿನ್ ಅಂತ ಚಿಲ್ಲಿ ಲೆಫ್ಟ್ ಓವರ್ ಪಲ್ಪ್ ಇದರಿಂದ ತಗೊಂಡು ಇದು ಮೆಡಿಸಿನಲ್ ವ್ಯಾಲ್ಯೂ ಇರುತ್ತೆ. ಮತ್ತೆ ಇದು ಹೈಬ್ರಿಡ್ ಸೀಡ್ ಪ್ರೊಡಕ್ಷನ್ಸ್. ಇದು ಇರಿಸಾಲ್ ಅಂತ ದೇರ್ ಪ್ಲಾಂಟ್ ಗ್ರೋತ್ ಪ್ರಮೋಟರ್ಸ್. ಇದು ಬಯೋ ಫರ್ಟಿಲೈಸರ್ಸ್, ಆರ್ಗ್ಯಾನಿಕ್ ಬಯೋ ಸೇವರ್ ಅಂತಿದೆ. ಇರಿ ಸೇವರ್ ಅಂದ್ರೆ ವಾಟರ್ ನ ಸೇವ್ ಮಾಡುತ್ತೆ. ನೀವು ಏನಿದೆ ಇದ್ರಲ್ಲಿ ಆಕ್ಚುಲಿ? ಇದ್ರಲ್ಲಿ ಕಂಟೆಂಟ್ ಗೊತ್ತಿಲ್ಲ. ಕಂಟೆಂಟ್ ಇದು ಎಲ್ಲ ಸ್ಟಾರ್ಟ್ಅಪ್ ಪ್ರಾಡಕ್ಟ್ಸ್. ಓಕೆ. ಅಲ್ಲ ಬೇಸಿಕಲಿ ಏನ್ ಹ್ಯಾಕ್ ಸೇವ್ ಮಾಡುತ್ತೆ ಅಂತ? ವಾಟರ್ ಮಾಯಿಶ್ಚರ್ ಕಂಟೆಂಟ್ ನ ಲಾಂಗ್ ಟರ್ಮ್ ವರ್ಗೂ ರಿಟೈನ್ ಮಾಡುತ್ತೆ. ಅವಾಗ ವಾಟರ್ ಯೂಸೇಜ್ ನ ಕಡಿಮೆ ಮಾಡುತ್ತೆ. ಇದನ್ನ ಫಾರ್ಮ್ ಅಲ್ಲಿ ಯೂಸ್ ಮಾಡಬಹುದಾ ಇಲ್ಲ ಇವ್ರು ಮಾತ್ರ? ಫಾರ್ಮರ್ಸ್ ಇಲ್ಲ, ಎಸ್ಪೆಷಲಿ ವಾಟರ್ ಸ್ಕೇರ್ಸಿಟಿ ಇರೋ ಏರಿಯಾದಲ್ಲಿ ಯಾರಾದ್ರೂ ವೆಜಿಟೇಬಲ್ಸ್ ಬೆಳಿಬೇಕು ಅಂದ್ರೆ ಅವ್ರಿಗೆ ಯೂಸ್ ಆಗುತ್ತೆ. ಓಕೆ. ಹೇಗೆ ಯೂಸ್ ಮಾಡೋದು ಇದು ಲಿಕ್ವಿಡ್ ಫಾರ್ಮ್ ಅಲ್ಲಿ ಇದೆ. ಲಿಕ್ವಿಡ್ ಫಾರ್ಮ್ ಅಲ್ಲಿ ಅಂದ್ರೆ ಅವರು ಡೈಲ್ಯೂಟ್ ಮಾಡ್ಕೊ. ಇದು ಮತ್ತೆ ಸಾಲಿಡ್ ಫಾರ್ಮ್, ಇದು ಎರಡು ಸೇಮ್. ಇದು ಸಾಲಿಡ್ ಫಾರ್ಮ್ ಅಲ್ಲಿ ಇದೆ, ಮತ್ತೆ ಇದು ಲಿಕ್ವಿಡ್ ಫಾರ್ಮ್ ಅಲ್ಲಿ ಇದೆ. ಓಕೆ. ಸೊ ಎಷ್ಟು % ವಾಟರ್ ಸೇವ್ ಆಗುತ್ತೆ? ದೇ ಆರ್ ಸ್ಟಿಲ್ ವರ್ಕಿಂಗ್ ಆನ್ ದಟ್ ಸರ್. ಐ ಥಿಂಕ್ ಅವ್ರು ಅರೌಂಡ್ 10 to 20% ಅಂತ ಹೇಳಿದ್ರು, ಬಟ್ ಇನ್ನು ಅವ್ರ ಫೀಲ್ಡ್ ಎಕ್ಸ್ಪೆರಿಮೆಂಟ್ಸ್ ನಡೀತಾ ಇದೆ. ಓಕೆ. ಇನ್ನು ಮಾರ್ಕೆಟ್ ರಿಲೀಸ್ ಆಗಿಲ್ಲ ಸರ್. ಫೀಲ್ಡ್ ಸರಿ. ಇದು ಆರ್ಗ್ಯಾನಿಕ್ ಬಯೋ ಫರ್ಟಿಲೈಸರ್ಸ್. ಇದು ಒನ್ ಆಫ್ ದ ಸ್ಟಾರ್ಟ್ಅಪ್. ಡಿಫ್ರೆಂಟ್ ಪ್ರಾಡಕ್ಟ್ಸ್ ಇದೆ. ಸಾಯಿಲ್ ರಿಚ್ ಮಾಡೋದು, ಸಾಯಿಲ್ ಹೆಲ್ತ್ ನ ಮೈಂಟೈನ್ ಮಾಡೋದು, ಯಾವ್ದಾದ್ರು ನ್ಯೂಟ್ರಿಯೆಂಟ್ ಡಿಫಿಷಿಯನ್ಸಿ ಇದ್ರೆ ಅದನ್ನ ಇಂಪ್ರೂವ್ ಮಾಡೋದು. ಓಕೆ. ಸೊ ಸ್ಟಾರ್ಟ್ಅಪ್ ಮಾಡಕ್ ಅವ್ರದ್ದು ಐಡಿಯಾಸ್ ತಗೊಂಡ್ ಬಂದು ನಿಮ್ಮ ಹತ್ರ ಬರ್ಬೇಕು. ಹೌದು ಸರ್, ಸ್ಟಾರ್ಟ್ಅಪ್ ಮಾಡ್ಬೇಕು. ಇಲ್ಲ ಅಂದ್ರೆ ನಮ್ದು ಪ್ರೋಗ್ರಾಮ್ಸ್ ಅಟೆಂಡ್ ಆಗ್ಬೋದು, ಅಗ್ರಿಕಲ್ಚರಲ್ ಏನ್ ಪ್ರಾಬ್ಲಮ್ಸ್ ಇದೆ ಅಂತ ತಿಳ್ಕೊಬಹುದು, ಅದಕ್ಕೆ ಸೊಲ್ಯೂಷನ್ ಕಂಡುಹಿಡಿಬಹುದು. ಇಲ್ಲ ಅವ್ರದ್ದು ಐಡಿಯಾಸ್ ಇದ್ರೆ ನಾವು ಐಡಿಯಾಸ್ಗೆ, ಇವಾಗ ನಿಮ್ಮ ಹತ್ರ ಐಡಿಯೇಷನ್ ಸ್ಟೇಜ್ ಇರುತ್ತೆ, ಬರೀ ಐಡಿಯಾ ಇರುತ್ತೆ, ಅದನ್ನ ಹೆಂಗೆ ಐಡಿಯಾನ ಬಿಸ್ನೆಸ್ ಮಾಡ್ಬೇಕು ಅನ್ನೋ ಸಪೋರ್ಟ್ ನ ನಾವು ಕೊಡ್ತೀವಿ ಸ್ಟಾರ್ಟ್ಅಪ್ಸ್ಗೆ. ಐಡಿಯಾನ ಬಿಸ್ನೆಸ್ ಹ್ಯಾಕ್ ತಗೊಂಡ್ಬಂದು ರೂಪಿಸೋದು, ಲೋನ್ ಲಾ ಎಲ್ಲ. ಹೌದು. ಸೊ ನಿಮ್ಮನ್ನ ಹ್ಯಾಕ್ ಕಾಂಟ್ಯಾಕ್ಟ್ ಮಾಡೋದು? ನಮ್ದು GKVK ಇನ್ಕ್ಯುಬೇಷನ್ ಸೆಂಟರ್ ಇದೆ, ಅಗ್ರಿ ಇನೋವೇಷನ್ ಸೆಂಟರ್ ಅಂತ. ಅದು ರಿಸರ್ಚ್ ಇನ್ಸ್ಟಿಟ್ಯೂಟ್ ಆಫ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ಒಂದು ಬಿಲ್ಡಿಂಗ್ ಅಲ್ಲಿ ಇದೆ. ಅದ್ರಲ್ಲಿ ಸೆಕೆಂಡ್ ಫ್ಲೋರ್ ಅಲ್ಲಿ ಇದೆ. ನಮ್ಗೆ ಇದು ಬೈರಾಕ್ ಫಂಡ್ ಕೊಟ್ಟಿದೆ, ಯೂನಿವರ್ಸಿಟಿ ಸಪೋರ್ಟ್ ಮಾಡ್ತಾ ಇದೆ. ಓಕೆ. ಏನಾದ್ರು ವೆಬ್ಸೈಟ್ ಅಥವಾ ಏನಾದ್ರು? agri innovation GKVK.co.in. ಓಕೆ. ಥ್ಯಾಂಕ್ ಯು.